ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿರುವುದನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ತಾಲೂಕಿನ ವಿವಿಧ ಜನಪರ ಒಕ್ಕೂಟ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ನಗರದ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಂಗನವಾಡಿ ತಾಲೂಕು ಅಧ್ಯಕ್ಷೆ ಕಾಮಾಕ್ಷಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ವಿದ್ಯುತ್ ಬೀಜ ಮಸೂದೆ, ಭೂಸ್ವಾಧೀನ ಕಾಯ್ದೆಗಳನ್ನು ತಕ್ಷಣ ರದ್ದುಗೊಳಿಸಬೇಕು. ವ್ಯಾಪಾರ ಒಪ್ಪಂದವನ್ನು ನಾವು ವಿರೋಧಿಸುತ್ತೇವೆ. ಕರ್ನಾಟಕ ಸರ್ಕಾರ ಕಾರ್ಮಿಕ ಸಮಿತಿಗಳ ಸೇವಾ ನಿಯಮಾವಳಿಗಳನ್ನು ರಚಿಸಬಾರದು. ಜನವಿರೋಧಿ ಮಸೂದೆಗಳನ್ನು ರೈತರು, ಕೃಷಿ ಕೂಲಿಕಾರರು ಸಂಕಷ್ಟಕ್ಕೆ ಸಿಲುಕಲಿದ್ದು ಎಲ್ಲರೂ ಬೀದಿಗೆ ಬರಬೇಕಾಗುತ್ತದೆ. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ಕೇವಲ ಆರ್ಥಿಕ ದಾಳಿಯಾಗಿ ವಿದೇಶದೊಂದಿಗೆ ವ್ಯಾಪಾರ ಒಪ್ಪಂದವು ನಮ್ಮ ಬದುಕಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಬಡವರ ಪರ ಕಾಳಜಿ ಇಲ್ಲದ ಕೇಂದ್ರ ಸರ್ಕಾರ ಜನವಿರೋಧಿಯಾಗಿ ಆಡಳಿತ ನಡೆಸುತ್ತಿದೆ. ಕೂಲಿ ಕಾರ್ಮಿಕರ ಜೀವನಕ್ಕೆ ಕುತ್ತು ತರುವ ಕೆಲಸಕ್ಕೆ ಕೈ ಹಾಕಿದೆ. ಆದ್ದರಿಂದ 4 ಜನವಿರೋಧಿ ಮಸೂದೆಗಳನ್ನು ರದ್ದುಪಡಿಸಬೇಕು ಎಂದರು. ಬಿಸಿಯೂಟ ತಾಲೂಕು ಅಧ್ಯಕ್ಷೆ ಮಂಜುಳಾ ಮಾತನಾಡಿ, ಕೇಂದ್ರ ಸರ್ಕಾರ ವಿದೇಶಗಳೊಂದಿಗೆ ವ್ಯಾಪಾರ ಮಾಡಿ ಆರ್ಥಿಕ ಸಂಪತ್ತನ್ನು ಬೆಳೆಸಿಕೊಳ್ಳಲು ಭಾರತ ದೇಶದಲ್ಲಿರುವ ಕೂಲಿ ಕಾರ್ಮಿಕ ಜನರನ್ನು ಬೀದಿಗೆ ತರುವ ಕಠಿಣ ಮಸೂದೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಬರುತ್ತಿದ್ದಾರೆ. ಜನಸಾಮಾನ್ಯರು ಅನುಭವಿಸುವ ಸಂಕಷ್ಟಗಳಿಗೆ ಪರಿಹಾರವಿಲ್ಲ. ಬದಲಿಗೆ ಬಂಡವಾಳಶಾಹಿಗಳಿಗೆ ಮಣೆ ಹಾಕುತ್ತಿದೆ ಕೇಂದ್ರ ಸರ್ಕಾರ. ಕೂಲಿ ಕಾರ್ಮಿಕರ ಒಕ್ಕೂಟದ ಜೊತೆಗೆ ಚರ್ಚೆ ಮಾಡದೆ ತನ್ನಿಷ್ಟಕ್ಕೆ ತಾನೇ ಅವರಿಗೆ ಅನುಕೂಲವಾಗುವಂತೆ ಮಸೂದೆಗಳನ್ನು ಜಾರಿಗೆ ತಂದಿದೆ. ನುಡಿದಂತೆ ನಡೆಯುತ್ತಿದ್ದೇವೆ ಎಂದು ಹೇಳುವ ರಾಜ್ಯ ಸರ್ಕಾರವು ಕೂಡ ಕೇಂದ್ರದ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿಗೆ ಜಾರಿ ಮಾಡಲು ನಿಯಮಗಳನ್ನು ರಚಿಸಿ ಕರಡು ಅಧಿಸೂಚನೆ ಹೊರಡಿಸಿದೆ. ರೈತ ವಿರೋಧಿ ಧೋರಣೆಗಳನ್ನು ಮುಂದುವರಿಸಿದೆ. ಇದರಿಂದ ರಾಜ್ಯ ಸರ್ಕಾರವು ಜನರ ಮೇಲೆ ದಾಳಿ ಮಾಡಲು ಹೊರಟಿದೆ. ಕೂಡಲೇ ರಾಜ್ಯ ಸರ್ಕಾರವು ನಮ್ಮ ಸಂಕಷ್ಟ ಇಳಿಸಲು ನಮ್ಮ ಜೊತೆ ಕೈ ಜೋಡಿಸಬೇಕು. ಕೇಂದ್ರ ಸರ್ಕಾರ ಮಂಡಿಸಿರುವ ಮಸೂದೆಗಳನ್ನು ಹಿಂಪಡೆಯಲು ಹೋರಾಡಬೇಕೆಂದು ಹೇಳಿದರು. ನಗರದಲ್ಲಿರುವ ಪೋಸ್ಟ್ ಆಫೀಸ್ಗೆ ತೆರಳಿದ ಪ್ರತಿಭಟನೆ ಆಫೀಸಿನ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರದ ಮಹಿಳೆಯರಿಗೆ ಯಾವ ತರ ಕೊಟ್ಟರೆ ಅದೇ ರೀತಿಯ ಮುಟ್ಟಿನ ರಜವನ್ನು ಅಂಗನವಾಡಿಯ ನೌಕರರಿಗೆ ಮತ್ತು ಬಿಸಿಯೂಟ ನೌಕರರಿಗೆ ಮುಟ್ಟಿನ ರಜವನ್ನು ತಿಂಗಳಲ್ಲಿ ಜಾರಿ ಮಾಡಬೇಕು. ಅವರಿಗೆ ಕೊಡ್ತಕ್ಕಂಥವ ಗೌರವಧನವನ್ನು ನಿಲ್ಲಿಸಿ ಕಾಯಂ ವೇತನವನ್ನಾಗಿ ಮಾಡಬೇಕು. ಕಾಯಂ ಆಗಿ ಮಾಡಿ ಅವರಿಗೆ ಇಷ್ಟು ಇಡೀ ಗಂಟೆ ಗ್ರಾಜ್ಯುಟಿಯ ಹಣವನ್ನು ಕೊಡಬೇಕು. ಮತ್ತು ಈಗ 1 ವರ್ಷ ಇದು ಕೆಲಸ ಮಾಡಿಸ್ಕೊಂಡು ಈಗ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡ್ತಾರೆ. ಹಿಂದೆಲ್ಲವ 5 ವರ್ಷ ಕೆಲಸ ಮಾಡಿಸ್ಕೊಂಡು ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡೋರು. 1 ವರ್ಷ ಕೆಲಸ ಮಾಡಿಸ್ಕೊಂಡು ಅವರು ಯಾವ ಥರವ ನಮಗೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಆದುದರಿಂದ ಈಗ ಅವರು ನಮಗೆ ಗ್ರಾಜ್ಯುಟಿ ಹಣ ಕೊಡೋದು ಈ ರೀತಿ ಸರಿಯಲ್ಲ. 5 ವರ್ಷ ಕಾಯಂ ಮಾಡಿಬಿಟ್ಟು ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಬೇಕು ಸರ್ಕಾರ. ಈಗ ತಂದಿರುವ ಕೋಡ್ಗಳಲ್ಲಿ 4 ಕಾರ್ಮಿಕರ ಕೋಡ್ಗಳನ್ನು ರದ್ದು ಮಾಡಬೇಕು ಅಂತವ ಈ ದಿನ ಮುಖಾಮುಖವಾಗಿ ಅವರು ಸಂಹಿತೆಗಳನ್ನು ತಿದ್ದುಪಡಿ ಮಾಡಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಂಹಿತೆಗಳನ್ನು ಆಗಿ ಆದೇಶನ ಹೊರಡಿಸಿದೆ. ಅದೇ ಆದೇಶದ ಮೇರೆಗೆ ರಾಜ್ಯ ಸರ್ಕಾರನೂ ಕೂಡ ಸಹಿ ಹಾಕಲು ಕೂಡ ಹೊರಟಿದೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಆ ಸಂಹಿತೆಗಳನ್ನು ಜಾರಿ ಮಾಡಬಾರ್ದು, ವಾಪಸ್ ಮಾಡಬೇಕು ಅಂತ ಇವತ್ತು ಎಲ್ಲ ಸಂಘಟನೆಗಳು ಕೂಡ ಸೇರಿ ಇವತ್ತು ಅವರಿಗೆ ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ವಾಪಸ್ ಆಗಲಿಲ್ಲ ಅಂದರೆ ಮುಂದೆ ಪ್ರತಿಭಟನೆಯಲ್ಲಿ ತಾಲೂಕಿನ 12ಕ್ಕೂ ಹೆಚ್ಚು ಸಂಘಟನೆಗಳು ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ಮಹಿಳಾ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಭಾರತಿ ಗೌಡ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಈರಯ್ಯ, ಸಿಐಟಿಯುನ ಇಂದ್ರಮ್ಮ, ಬಿಸಿಯೂಟ ತಾಲೂಕು ಉಪಾಧ್ಯಕ್ಷೆ ಮಹಾದೇವಿ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಣೇಶ್, ವೇದಾವತಿ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.